ಸೊ ಹಿಂಗೆ ಅವ್ರವ್ರು ಬೇರೆ ಬೇರೆ ತರನೇ ಬಂದಿದ್ದಾರೆ. ಬಟ್ ವಾರದಿಂದ ವಾರಕ್ಕೆ ಸ್ವಲ್ಪ ಏನೋ ಒಂದ್ ಸಣ್ಣ ಮಿಸ್ಟೇಕ್ಗಳಿಂದ ಯಾಕೆ ಹಿಂಗ್ ಮಾಡಿದ್ರು ಅಂತ ಅನ್ಸತ್ತೆ. ಸೊ ಹಂಗಾಗಿದೆ ಈ ಸೀಸನ್, ಸ್ವಲ್ಪ ಕನ್ಫ್ಯೂಷನ್ಸ್ ನಂಗೆ. ಹೌದು. ಅನ್ನು ಸ್ಟಾರ್ಟಿಂಗ್ ಶೈನ್ ಆಗ್ಬೇಕಾದ್ರೆ ಅಂತಂದ್ರೆ ಒಬ್ರು ಡ್ಯಾನ್ಸರ್ ಆಗಿ ನೀವು ಕೊಡ್ತೀರಾ ಅಂಡ್ ಸ್ಮಾಲ್ ಸ್ಕ್ರೀನ್ ವರ್ಕ್ ಮಾಡ್ತೀರಾ, ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಸೌಂಡ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಕೇಳ್ಬೇಕಾ ಸಿಕ್ಕಾವಳೆ ಒಬ್ರು ರಾತ್ರಿ ನೇಮ್ ಅಂಡ್ ಫೇಮ್ ಬರ್ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾನೇ ರೀಸನ್ ಆಗ್ತಾ ಇದೆ. ಅಂಡ್ ನಿಮ್ನ ಲೈವ್ ನಲ್ಲಿ ತಂದು ಕೂರ್ಸೋದು ಕೂಡ ಅದೇನೆ, ಕೆಳಗಡೆ ಬಿಡಿಸೋದು ಕೂಡ ಸೋಷಿಯಲ್ ಮೀಡಿಯಾನೇ ಆಗ್ಬಿಟ್ಟಿದೆ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಕೊರಗು ಅನ್ನೋಗೆ ಅವತ್ತು ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಅಕ್ಕ ದೇವ್ರಣೆಗೂ ಇಲ್ಲ ಹೇಳ್ತೀನಿ ಕೇಳಿ. ನಮಗೆಲ್ಲ ಏನ್ ಪ್ರೀತಿ ಸಿಕ್ತು, ಜೆನ್ಯೂನ್ ಪ್ರೀತಿ ಸಿಕ್ಕಿದವತ್ತು. ಜನ ಕಾಯೋರು ಎಲ್ಲರೂ ಕಾಣಿಸ್ತೀವಿ ನಾವಂತ ಬಂದು ಪ್ರೀತಿಯಿಂದ ಮಾತಾಡ್ಸೋರು. ನಮಗ್ ಸಿಕ್ಕಿದಂತ ಫೇಮು ಸೋಷಿಯಲ್ ಮೀಡಿಯಾ ಫೇಮ್ ಅಲ್ಲ, ನಾವು ಕಷ್ಟಪಟ್ಟು ಗಳಿಸ್ಕೊಂಡಂತ ಫೇಮ್. ನಾನು ಅದನ್ನ ಪ್ರೌಡ್ ಆಗಿ ಹೇಳ್ತೀನಿ. ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ರೀಚ್ ಆಗಕ್ಕೂ ಮುಂಚೆ ಅದ್ರ ಹಿಂದಕ್ಕೆ ನಮಗೆ ಏನ್ ಪ್ರೀತಿ ಸಿಕ್ತಿತ್ತು, ಜನ ಏನ್ ಕೊಡ್ತಿದ್ರು, ನಮ್ಮ ಪಾತ್ರನ ಟಿವಿ ಅಷ್ಟೇ ನೋಡಿ ಬಂದು ಪ್ರೀತಿಯಿಂದ ಮಾತಾಡ್ಸಿ ಮನೆಗೆ ಊಟ ಕರೆದಿರೋರು ಇದ್ದಾರೆ. ನನಗೆ ಆ ಪ್ರೀತಿ ತುಂಬಾ ಉತ್ತಮ ಅನ್ಸತ್ತೆ. ಈಗ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಎಲ್ಲರೂ ಸ್ಟಾರ್ಸೆ. ಈಗ ನನಗೆ ಸೆಲೆಬ್ರಿಟಿ ಅನ್ನೋ ಕ್ಯಾಟಗರಿನ ನಾನು ಹಾಕೊಳ್ಳಲ್ಲ. ನಾನು ಕಲಾವಿದೆ ಅಂತಾನೆ ಹೇಳ್ತೀನಿ. ಎಲ್ಲರೂ ಸೆಲೆಬ್ರಿಟೀಸ್ ಇವತ್ತು, ಎಲ್ಲರೂ ಅದೇ. ಬಟ್ ಇನ್ನೊಂದು ಏನಂದ್ರೆ ಸೋಷಿಯಲ್ ಮೀಡಿಯಾ ಒಂದು ಅಡ್ವಾಂಟೇಜ್ ಇದೆ, ಎಷ್ಟೋ ಜನ ಬದುಕನ್ನು ನಡೆಸ್ತಿದ್ದಾರೆ, ಇನ್ಕ್ಲೂಡಿಂಗ್ ಮೀ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಬೆಳಗ್ಗೆ ಎದ್ದು ಅವ್ರ ಕೆಲಸ ಶುರು ಮಾಡೋದೇ ಸೋಷಿಯಲ್ ಮೀಡಿಯಾದಲ್ಲಿ. ಅಟ್ ದ ಸೇಮ್ ಟೈಮ್ ಅದನ್ನ ತುಂಬಾ ಹಾಳು ಮಾಡಿರೋರು ಇದ್ದಾರೆ. ಏನು ಮಾಡಕ್ಕಾಗಲ್ಲ. ಕೆಲವೊಮ್ಮೆ ಒಂದ್ಸಲ ಇಷ್ಟನೂ ಆಗತ್ತೆ, ಇಷ್ಟನೂ ಆಗಲ್ಲ. ಇದು ಯಾಕೆ ಇಷ್ಟೆಲ್ಲ ಕ್ರೇಜಿಯಾಗಿ ಹೋಗ್ತದೆ ಸೋಷಿಯಲ್ ಮೀಡಿಯಾ ಅಂತ ಅನ್ಸುತ್ತೆ. ಬಟ್ ನಾನು ಯಾವತ್ತೂ ಅದನ್ನ ರಿಗ್ರೆಟ್ ಮಾಡಲ್ಲ. ಐ ವಿಶ್ ವಿ ಕ್ಯಾನ್ ಚೇಂಜ್ ದಿಸ್ ಪ್ಯಾಟರ್ನ್. ಇವಾಗ ಇವರೆಲ್ಲ ಏನ್ ಕಲಾವಿದರು ಬರ್ತಾರಲ್ಲ, ಅವರಿಗೆಲ್ಲ ಈಗ ರೀಲ್ಸ್ ಮಾಡಿ ರೀಚ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿದೆ. ನಮ್ಗೆ ಎಂಥದ್ದು ಇರಲಿಲ್ಲ. ಸೋ ಬ್ಯೂಟಿಫುಲ್, ಸಚ್ ಬ್ಯೂಟಿಫುಲ್ ಟೈಮಲ್ಲಿ ನಾನು ಇದ್ದೆ. ಈ ಸೋಷಿಯಲ್ ಮೀಡಿಯಾ ಬೂಮ್ ಆಗದಿದ್ದಾಗ ನಾನಿದ್ದೆ. ಆ ಪ್ರೀತಿ ನಾನು ಕಂಡಿದ್ದೀನಿ. ಅದೇ ಅಮೂಲ್ಯವಾದದ್ದು ಪ್ರೀತಿ. ಕಲಾವಿದರು ಕಳೆದೋಗ್ತಾ ಇದ್ದಾರೆ ಈ ಸೋಷಿಯಲ್ ಮೀಡಿಯಾ ಸೌಂಡ್ ಮಾಡಿದ್ಮೇಲೆ ಅನ್ನೋ ಒಂದು ವೈಯಕ್ತಿಕ ಅನಿಸಿಕೆ ನಂದು ಅದೇ ಇದೆ. ತುಂಬಾ ಇದೆ ಅದು. ತುಂಬಾ ನೋ ಅವಾಗೆಲ್ಲ ನೋಡಿ ಎಷ್ಟೆಷ್ಟೋ ವರ್ಷಗಳ ಕಲಾವಿದರು ಇರೋರು, ಆ್ಯಂಡ್ ಎಷ್ಟೆಷ್ಟೋ ಸೀರಿಯಲ್ಸ್ಗಳು ಮಾಡೋರು, ಎಷ್ಟೆಷ್ಟೋ ಸಿನಿಮಾಗಳು ಮಾಡೋರು. ಈಗ ಪ್ರೆಸೆಂಟ್ ಹಿಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಒಂದ್ ಸಿನಿಮಾ ಆದ್ಮೇಲೆ ಇನ್ನೊಂದ್ ಸಿನಿಮಾ ಪಾಪ ಅವ್ರು ಮಾಡೋದೇ ಇಲ್ಲ, ಒಂದ್ ಸೀರಿಯಲ್ ಆದ್ಮೇಲೆ ಇನ್ನೊಂದ್ ಸೀರಿಯಲ್ ಮಾಡೋದೇ ಇಲ್ಲ. ಏನ್ ಕನ್ಸಿಟ್ಕೊಂಡ್ ಬರೋಣ ಅಂದ್ರೆ ಒಬ್ಬ ಕಲಾವಿದರನ್ನ ಹುಡ್ಕೋದು ಕೂಡ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮೇ ಆಗ್ಬಿಟ್ಟಿದೆ.